ಇವತ್ತು ನಮ್ಮ ಸರ್ವಾಣಿ ಟೀಮು ಒಂದು ಸ್ಪೆಷಲ್ ಜಾಗಕ್ಕೆ ಬಂದಿದ್ದೀವಿ. ನೋಡೋಣ ಬನ್ನಿ ಹೇಗಿದೆ ಅಂತ. ಇದು ತೋಟದ ಮನೆ ಕೂಡ, ಜೊತೆಗೆ ಇಲ್ಲಿ ಗಂಗಾ ನ್ಯಾಚುರಲ್ಸ್ ಆಫೀಸ್ ಕೂಡ ರಿಜಿಸ್ಟರ್ ಆಗಿದೆ. ಇದು ಗ್ರೌಂಡ್ನಟ್ ಟೈಲ್ ಮ್ಯಾನುಫ್ಯಾಕ್ಚರರ್ ಕೂಡ ಇವರು. ಜೊತೆಗೆ ಇಲ್ಲೊಂದು ಫ್ಯಾಮಿಲಿ ಆರಾಮಾಗಿ ಉಳ್ಕೋಬೋದು. ಹಸು ಕಟ್ಟೋದಕ್ಕೆ ಶೆಡ್ ಇದೆ, ಕಾಯಿ ಕೊಬ್ಬರಿ ಹಾಕೋದಕ್ಕೆ ಶೆಡ್ ಇದೆ. ಹಾಯ್, ಇವತ್ತು ನಾವು ಮಾರ್ಸಂದ್ರಪಾಳ್ಯದಲ್ಲಿ ನಮ್ಮ ತೋಟದ ಮನೆಯಲ್ಲಿದ್ದೀವಿ. ಇದೇ ಊರಲ್ಲಿ ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದು. ವರ್ಜಿನ್ ಕೊಕೊನಟ್ ಟೈಲು, ಡ್ರೈ ಕೊಕೊನಟ್ ಟೈಲು, ಗ್ರೌಂಡ್ನಟ್ ಟೈಲು ಮ್ಯಾನುಫ್ಯಾಕ್ಚರ್ ಆಗುತ್ತೆ ಇಲ್ಲಿ. ಇವತ್ತು ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಟೀಮು ನಮ್ಮ ತೋಟದ ಮನೆಯಲ್ಲಿ ಗೆಟ್ ಟುಗೆದರ್ ಆಗಿದ್ದೀವಿ. ಫೈರ್ ಕ್ಯಾಂಪ್ ಹಾಕ್ಕೊಂಡು ಹಂಗೆ ಸ್ವಲ್ಪ ಅಡುಗೆ ಮಾಡ್ಕೊಂಡು ಊಟ ಮಾಡೋ ಪ್ರೋಗ್ರಾಮ್ ಮಾಡ್ಕೊಂಡು ಒಳ್ಳೆ ಫೈರ್ ಕ್ಯಾಂಪ್ ಜೊತೆಗೆ ಅಡುಗೆ ತಯಾರಿ ನಡೀತಾ ಇದೆ. ಇದು ಇದೇ ತೋಟದಲ್ಲಿ ಬೆಳೆದಿರೋ ಮೆಂತ್ಯ ಸೊಪ್ಪು. ಇಫ್ ಯು ವಾಂಟ್ ದ ರೈಟ್ ಫುಡ್, ಗ್ರೋ ಯುವರ್ ಓನ್ ಫುಡ್. ಈ ಮೆಂತ್ಯ ಬಾತ್ನ ಸರ್ವಾಣಿ ಸ್ಪೆಷಲ್ ವರ್ಜಿನ್ ಕೊಕೊನಟ್ ಆಯಿಲಲ್ಲಿ ಮಾಡ್ತಾ ಇದ್ದೀವಿ. ಇನ್ನೊಂದು 10 ನಿಮಿಷ ಆದಮೇಲೆ ಮೆಂತ್ಯ ಬಾತ್ ರೆಡಿ ಆಗುತ್ತೆ. ಅಷ್ಟರಲ್ಲಿ ಕ್ಯಾಂಪಿಂಗ್ ಸ್ಟವ್ ಹಚ್ಬಿಟ್ಟು ನಮ್ಮ ಸರ್ವಾಣಿ ಗ್ರೌಂಡ್ನಟ್ ಆಯಿಲ್ನ ಬಳಸಿ ಹಪ್ಪಳ ಮಾಡಿದ್ವಿ. ಈ ಚಿಕ್ಕನಾಯ್ಕನಹಳ್ಳಿ ಕಡೆ ಈ ಕಾಳು ಹಪ್ಪಳ ತುಂಬ ಫೇಮಸ್ಸು, ತುಂಬ ರುಚಿಯಾಗಿರುತ್ತೆ. ದೂರದ ಊರುಗಳಿಂದ ಈ ಕಡೆ ಸೈಡಿನ ಹಪ್ಪಳಗಳನ್ನ ಮದುವೆಗಳಿಗೆ, ಫಂಕ್ಷನ್ಗಳಿಗೆ ಆರ್ಡರ್ ಮಾಡ್ಕೊತಾರೆ. ಹೇಗನ್ನಿಸ್ತಾ ಇದೆ? ಆಗಿದೆ, ರುಚಿಯಾಗಿದೆ, ನೆಮ್ಮದಿಗೂ ಆಗಿದೆ. ಮಾತ್ರ ಹಾಯ್ ಅಂಕಲ್. ಹಾಯ್. ನಾವು ಒಳ್ಳೆಯ ಪರಿಶುದ್ಧವಾದ ತೆಂಗಿನೆಣ್ಣೆ ಮತ್ತು ಕಡಲೆಕಾಯಿ ಎಣ್ಣೆಯನ್ನು ಮಾಡ್ತಾಯಿದ್ದೀವಿ. ನೀವು ಪ್ರತಿಯೊಬ್ಬರೂ ಮನೆಯಲ್ಲಿ ತುಂಬ ಸೊಗಸಾಗಿ ನೆಮ್ಮದಿಯಿಂದ ಉಪಯೋಗಿಸಿ. ಆರೋಗ್ಯಕ್ಕೆ ಒಳ್ಳೆಯದು.